ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ವೆಜಿಟೇಬಲ್ ಸಮೋಸ. ಮೂಲ ಉತ್ತರ ಭಾರತದ ರೆಸಿಪಿ ಆಗಿದ್ರು ಈಗ ಎಲ್ಲಾ ಕಡೆ ತುಂಬಾ ಪ್ರಸಿದ್ಧವಾಗಿರುವಂತ ಸ್ನಾಕ್ ರೆಸಿಪಿ ಇದು. ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರಿಗೂ ತುಂಬಾ ಇಷ್ಟವಾಗುವಂತ ರೆಸಿಪಿ. ಮನೆಯಲ್ಲಿ ಇದನ್ನ ತುಂಬಾ ಸುಲಭವಾಗಿ ಮಾಡಬಹುದು. ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ. ಏನೇನು ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. 1 ಕಪ್ ಮೈದಾ ಹಿಟ್ಟು, ಅರ್ಧ ಕಪ್ ಚಿರೋಟಿ ರವೆ, 3 ಟೇಬಲ್ ಸ್ಪೂನ್ ತುಪ್ಪ, ಅರ್ಧ ಟೀ ಸ್ಪೂನ್ ಓಂಕಾಳು ಅಥವಾ ಅಜ್ವಾನಿ ಬೀಜ, 4 ಮಧ್ಯಮ ಗಾತ್ರದ ಆಲೂಗಡ್ಡೆ ಬೇಯಿಸಿ ಪುಡಿ ಮಾಡಿ ಇಟ್ಕೊಂಡಿರೋದು, ಅರ್ಧ ಕಪ್ ಹಸಿ ಬಟಾಣಿ ಅಥವಾ ಗ್ರೀನ್ ಪೀಸ್, ಅರ್ಧ ಕಪ್ ಕ್ಯಾರೆಟ್ ಸಣ್ಣದಾಗಿ ಹೆಚ್ಚಿ ಬೇಯಿಸಿಟ್ಕೊಂಡಿರೋದು, ಅರ್ಧ ಕಪ್ ಬೀನ್ಸ್ ಸಣ್ಣದಾಗಿ ಹೆಚ್ಚಿ ಬೇಯಿಸಿಟ್ಕೊಂಡಿರೋದು, 1 ಟೇಬಲ್ ಸ್ಪೂನ್ ಶುಂಠಿ ಹಾಗೂ ಹಸಿಮೆಣಸಿನ ಪೇಸ್ಟ್. ಇಲ್ಲಿ ನಾನು 2 ಹಸಿಮೆಣಸು ಹಾಗೂ 1 ಇಂಚು ಶುಂಠಿಯನ್ನ ತರ್ತರಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ, 1 ಟೀ ಸ್ಪೂನ್ ಕೊತ್ತಂಬರಿ ಪುಡಿ, ಅರ್ಧ ಟೀ ಸ್ಪೂನ್ ಹುರಿದು ತರ್ತರಿಯಾಗಿ ಕುಟ್ಟಿ ಪುಡಿ ಮಾಡಿರುವಂತ ಬಡೆ ಸೊಪ್ಪು, 1 ಟೀ ಸ್ಪೂನ್ ಅಥವಾ ಖಾರಕ್ಕೆ ಬೇಕಾದಷ್ಟು ಮೆಣಸಿನ ಪುಡಿ, 1 ಟೀ ಸ್ಪೂನ್ ಗರಂ ಮಸಾಲೆ ಪುಡಿ, ಅರ್ಧ ಟೀ ಸ್ಪೂನ್ ಮಾವಿನಕಾಯಿ ಪುಡಿ ಅಥವಾ ಚಾಟ್ ಮಸಾಲ, 1 ಟೀ ಸ್ಪೂನ್ ಜೀರಿಗೆ, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, 2 ಟೇಬಲ್ ಸ್ಪೂನ್ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯಲು ಬೇಕಾಗುವಷ್ಟು ಎಣ್ಣೆ. ಈಗ ಮೊದಲಿಗೆ ಒಂದು ದೊಡ್ಡ ಬೌಲ್ನಲ್ಲಿ ನಾನು ಮೈದಾ ಹಿಟ್ಟು, ಚಿರೋಟಿ ರವೆ ಇಲ್ಲ ಅಂತಂದ್ರೆ ನೀವು ಅರ್ಧ ಕಪ್ ಎಕ್ಸ್ಟ್ರಾ ಮೈದಾ ಹಿಟ್ಟನ್ನೇ ಹಾಕೊಳ್ಬಹುದು, ತೊಂದರೆ ಇಲ್ಲ. ಇದಕ್ಕೆ ಅಜ್ವಾನಿ ಹಾಗೂ ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಂಡು ಸರಿಯಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಉಪ್ಪು ಮತ್ತು ರವೆ ಸರಿಯಾಗಿ ಹಿಟ್ಟಲ್ಲಿ ಮಿಕ್ಸ್ ಆದಮೇಲೆ ನಾವು ಇದಕ್ಕೆ ತುಪ್ಪವನ್ನು ಹಾಕಿ, ತುಪ್ಪ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ, ಆದರೆ ತುಪ್ಪ ಹಾಕದೆ ಹೋದರೆ ಗರ್ಗರಿ ಆಗೋದಿಲ್ಲ. ಹಾಗಾಗಿ ತುಪ್ಪನ್ನ ಮೊದಲಿಗೆ ನಾವು ಈ ರೀತಿ ಹಿಟ್ಟಲ್ಲಿ ಸರಿಯಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಬೇಕು. ಈ ರೀತಿ ಹಿಟ್ಟನ್ನು ಉಗುರಲ್ಲಿ ಬೆರಳಲ್ಲಿ ಈ ರೀತಿ ರಬ್ ಮಾಡಿ ಸರಿಯಾಗಿ ಎಲ್ಲ ಕಡೆ ಮಿಕ್ಸ್ ಆಗೋವರೆಗೆ 1-2 ನಿಮಿಷ ತುಪ್ಪನ ಹಿಟ್ಟಲ್ಲಿ ಮಿಕ್ಸ್ ಮಾಡಬೇಕು. ಈಗ ತುಪ್ಪ ಹಿಟ್ಟಲ್ಲಿ ಸರಿಯಾಗಿ ಮಿಕ್ಸ್ ಆಗಿದೆ. ಹಿಟ್ಟು ನೋಡಿ ಬ್ರೆಡ್ ಪುಡಿ ಥರ ಈ ರೀತಿ ಕ್ರಂಬಲ್ ಆಗಿದೆ. ನೀವು ಒಂದು ಸ್ವಲ್ಪ ಹಿಟ್ಟನ್ನು ಹಿಡ್ಕೊಂಡು ಈ ರೀತಿ ಒತ್ತಿ ಹಿಡಿದ್ರೆ ಈ ಹಿಟ್ಟು ಈ ರೀತಿ ಮುದ್ದೆಯಾಗಿ ಗಟ್ಟಿ ನಿಲ್ಲಬೇಕು. ಇಲ್ಲ ಉದುರು ಹೋಗ್ತಿದೆ ಅಂತಾದರೆ ನೀವು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವಿದಕ್ಕೆ ಫ್ರಿಡ್ಜ್ ನೀರು, ತಂಪು ನೀರನ್ನು ಹಾಕಿ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಎಷ್ಟಾಗುತ್ತೋ ಅಷ್ಟು ಗಟ್ಟಿಯಾಗಿ ಸ್ವಲ್ಪವೇ ನೀರು ಹಾಕ್ತಾ ಹಿಟ್ಟನ್ನು ಕಲಿಸ್ಕೋಬೇಕು. ಹಿಟ್ಟನ್ನು ಮೆತ್ತಗೆ ಮಾಡಬೇಡಿ, ಮೆತ್ತಗೆ ಮಾಡಿದ್ರೆ ಸಮೋಸ ಮೆತ್ತಗಾಗುತ್ತೆ. ಹಾಗಾಗಿ ಸ್ವಲ್ಪ ನೀರು ಹಾಕ್ತಾ ಆದಷ್ಟು ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಈಗ ಹಿಟ್ಟು ರೆಡಿ ಆಗಿದೆ. ಇದನ್ನ ಮುಚ್ಚಿ 15ರಿಂದ 20 ನಿಮಿಷ ಹಾಗೇನೆ ಬಿಡಬೇಕು, ರೆಸ್ಟ್ ಆಗೋದಕ್ಕೆ ಬಿಡಬೇಕು. ಈಗ ಹಿಟ್ಟು ನೆನೆಯಷ್ಟರಲ್ಲಿ ನಾವು ಹೂರಣ ಅಥವಾ ಸ್ಟಫಿಂಗ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ನಾನು 2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆ ಕಾದ ನಂತರ ನಾವು ಇದಕ್ಕೆ ಮೊದಲಿಗೆ ಜೀರಿಗೆಯನ್ನು ಹಾಕಬೇಕು. ಜೀರಿಗೆಯನ್ನು 1-2 ಸೆಕೆಂಡು ಅದು ಬಣ್ಣ ಬದಲಾಗೋವರೆಗೆ ಈ ರೀತಿ ಹುರ್ಕೊಂಡು ನಂತರ ನೆಕ್ಸ್ಟ್ ನಾವು ಇದಕ್ಕೆ
ಶುಂಠಿ ಹಾಗೂ ಹಸಿಮೆಣಸಿನ ಪೇಸ್ಟನ್ನು ಹಾಕಬೇಕು. ಶುಂಠಿ ಹಾಗೂ ಹಸಿಮೆಣಸಿನ ಹಸಿ ವಾಸನೆ ಹೋಗೋವರೆಗೆ ಒಂದು 20 ಸೆಕೆಂಡ್ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾವು ಇದಕ್ಕೆ ಬೀನ್ಸ್, ಕ್ಯಾರೆಟ್ ಹಾಗೂ ಗ್ರೀನ್ ಪೀಸನ್ನು ಹಾಕಿ 1-2 ನಿಮಿಷದವರೆಗೆ ತರಕಾರಿಗಳು ಎಣ್ಣೆಯಲ್ಲಿ ಹುರಿಯೋವರೆಗೆ ಹಾಗೂ ಶುಂಠಿ ಹಸಿಮೆಣಸಿನ ಪೇಸ್ಟು ಚೆನ್ನಾಗಿ ತರಕಾರಿಗಳಲ್ಲಿ ಮಿಕ್ಸ್ ಆಗೋವರೆಗೆ 1-2 ನಿಮಿಷ ನಾವು ಇದನ್ನು ಕೈ ಆಡಿಸೋಣ. ಈಗ ತರಕಾರಿಗಳು ಫ್ರೈ ಆಗಿದೆ. ಈಗ ನೆಕ್ಸ್ಟ್ ನಾವು ಇದಕ್ಕೆ ಅರಿಶಿನ ಪುಡಿ, ಮೆಣಸಿನ ಪುಡಿ, ಗರಂ ಮಸಾಲ, ಮ್ಯಾಂಗೋ ಪೌಡರ್ ಅಥವಾ ಚಾಟ್ ಮಸಾಲ ಯಾವುದಿದೆಯೋ ಅದು, ಕೊತ್ತಂಬರಿ ಪುಡಿ ಹಾಗೂ ತರತರಿಯಾಗಿ ಕುಟ್ಕೊಂಡ ಬಡಸೊಪ್ಪಿನ ಪುಡಿ ಇದಿಷ್ಟನ್ನು ಹಾಕಿ 1-2 ಸೆಕೆಂಡ್ ಇದನ್ನು ಚೆನ್ನಾಗಿ ಮಸಾಲೆಯನ್ನು ಹುರ್ಕೊಳ್ಳೋಣ ತರಕಾರಿಗಳ ಜೊತೆಗೆ. ಮಸಾಲೆ ಈಗ ತರಕಾರಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಇದಕ್ಕೆ ಗ್ಯಾಸನ್ನು ಆಫ್ ಮಾಡಿ ಬಟಾಟೆಯನ್ನು ಹಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಬಟಾಟೆ ತರಕಾರಿಗಳ ಜೊತೆ ಸರಿಯಾಗಿ ಮಿಕ್ಸ್ ಆಗಿದೆ. ಈಗ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಉಪ್ಪನ್ನು ನೀವು ಮೊದಲೇ ಹಾಕ್ಬೋದು ಅಥವಾ ಕೊನೆಯಲ್ಲೂ ಸಹಿತ ಹಾಕ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು. ಈಗ ನಮ್ಮ ಫಿಲ್ಲಿಂಗ್ ಪೂರ್ತಿ ತಣ್ಣಗಾಗಿದೆ. ಹಾಗೇನೆ ನಾನಿಲ್ಲಿ ಎಣ್ಣೆಯನ್ನು ಸಹಿತ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಹಿಟ್ಟು ಸಹಿತ ಅರ್ಧ ಗಂಟೆ ಆಗಿದೆ. ಈಗ ನಾನು ಹಿಟ್ಟಿಂದ ಒಂದು ಚಿಕ್ಕ ಲಿಂಬೆಹಣ್ಣಿನ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಇದನ್ನು ಮಾಮೂಲಿ ಚಪಾತಿ ಲಟ್ಟಿಸೋ ಥರ ನಾವು ಇದನ್ನು ಲಟ್ಟಿಸ್ಕೊಳ್ಬೇಕು. ಒಣ ಹಿಟ್ಟಲ್ಲಿ ಅದ್ಕೊಂಡು ಇದನ್ನು ನಾವು ಲಟ್ಟಿಸ್ಕೊಳ್ಳೋಣ. ಈಗ ಇದನ್ನು ನಾನು ಮಧ್ಯದಿಂದ ಈ ರೀತಿ ಕಟ್ ಮಾಡ್ಕೊಳ್ತೇನೆ. 2 ಸಮೋಸ ಆಗುತ್ತೆ ಇದರಲ್ಲಿ. ಒಂದು ಸೈಡನ್ನು ಈ ರೀತಿ ಎತ್ಕೊಂಡು ಈ ತುದಿಯಲ್ಲಿ ಸ್ವಲ್ಪ ನೀರು ಅಥವಾ ಹಾಲನ್ನು ಹಚ್ಚಿ ಇದನ್ನು ನಾವು ಈ ರೀತಿ ಕೋನ್ ಥರದಲ್ಲಿ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ಸರಿಯಾಗಿ ಈ ರೀತಿ ತುದಿಗಳನ್ನು ಸೇರಿಸ್ಕೊಂಡು ಈ ರೀತಿ ಕೋನ್ ಥರ ಪೇಸ್ಟ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಒಂದು ಕೋನ್ ಸಿಗುತ್ತೆ. ಇದರಲ್ಲಿ ನಾವು ಸ್ಟಫಿಂಗನ್ನು ತುಂಬಿಸ್ಕೊಳ್ಳೋಣ. ಈ ರೀತಿ ಸರಿಯಾಗಿ ಸ್ಟಫಿಂಗನ್ನು ಸ್ವಲ್ಪ ಮುಕ್ಕಾಲು ಭಾಗದವರೆಗೆ ತುಂಬಿಸ್ಕೊಂಡ ಮೇಲೆ ಈಗ ತುದಿಯಲ್ಲಿ ಸ್ವಲ್ಪ ನೀರನ್ನು ಹಚ್ಕೊಂಡು ಈ ರೀತಿ ತುದಿಯಲ್ಲಷ್ಟು ಸ್ವಲ್ಪ ನೀರನ್ನು ಹಚ್ಕೊಂಡು ನಿಧಾನಕ್ಕೆ ಇದನ್ನು ಈ ರೀತಿ ಈ ತುದಿಗಳನ್ನು ಅಂಟಿಸ್ಕೊಳ್ಳೋಣ. ಈ ರೀತಿ ತುದಿಗಳನ್ನು ಅಂಟಿಸ್ಕೊಂಡ ಮೇಲೆ ಇದನ್ನು ಸ್ವಲ್ಪ ಈ ರೀತಿ ಬೆಂಡ್ ಮಾಡಬೇಕು. ಈ ರೀತಿ ಬೆಂಡ್ ಮಾಡಿದರೆ ನಿಮಗೆ ಈ ರೀತಿ ಸಮೋಸ ಶೇಪ್ ಸಿಗುತ್ತೆ. ಇದೇ ರೀತಿ ಇನ್ನೊಂದು ಸಮೋಸವನ್ನು ಸಹಿತ ರೆಡಿ ಮಾಡ್ಕೊಳ್ಳೋಣ. ಈಗ ಎಣ್ಣೆ ಪೂರ್ತಿಯಾಗಿ ಕಾದಿದೆ. ಪೂರ್ತಿಯಾಗಿ ಬಿಸಿ ಆದ ಮೇಲೆ ಸಮೋಸ ಗರಿಗರಿಯಾಗಿ ಬರಬೇಕು ಅಂದರೆ ಸಮೋಸನ ಹಾಕುವಾಗ ಎಣ್ಣೆ ಪೂರ್ತಿಯಾಗಿ ಕಾದಿರಬೇಕು. ಮತ್ತು ಸಮೋಸ ಹಾಕಿದ ತಕ್ಷಣ ನೀವು ಉರಿಯನ್ನು ಸಣ್ಣ ಮಾಡಬೇಕು. ಈಗ ಎಣ್ಣೆ ಪೂರ್ತಿಯಾಗಿ ಕಾದಿದೆ. ಸಮೋಸನ ಬಿಸಿ ಎಣ್ಣೆಯಲ್ಲಿ ಹಾಕಿ ತಕ್ಷಣ ನೀವು ಉರಿಯನ್ನು ಕಮ್ಮಿ ಮಾಡಬೇಕು. ಇನ್ಮೇಲೆ ಸಣ್ಣ ಉರಿಯಲ್ಲಿ ನೀವು ಇದು ಪೂರ್ತಿಯಾಗಿ ಕೆಂಪಗಾಗುವವರೆಗೆ ಬೇಯಿಸಬೇಕು.
ಈಗ ಸಮೋಸ ಗೋಲ್ಡನ್ ಬ್ರೌನ್ ಬಣ್ಣಕ್ಕೆ ಬಂದಿದೆ. ಈಗ ಇದನ್ನು ನಾವು ತೆಕ್ಕೊಳ್ಳೋಣ. ಟಿಶ್ಯೂ ಪೇಪರ್ ಮೇಲೆ ತೆಕ್ಕೊಳ್ಳೋಣ. ಬಿಸಿ ಬಿಸಿಯಾದ ಗರಿಗರಿಯಾದ ಸಮೋಸ ಸವಿಯೋದಕ್ಕೆ ಸಿದ್ಧವಾಗಿದೆ. ದಯವಿಟ್ಟು ಖಂಡಿತ ನೀವು ಮಾಡಿ ನೋಡಿ, ಹೇಗಾಯಿತು ಅನ್ನೋದನ್ನು ನಾನು ತಿಳಿಸಿ. ಹಾಗೆಯೇ ನನ್ನ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಮುಂದಿನ ಮತ್ತೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾಪಿ ಕುಕಿಂಗ್.